ಹ್ಮ್. Yes, Dr. Rao, it is a cruel life indeed. ಅಜಿತ್, ನೀವು ಯಾವಾಗ ಒಳಗೆ ಬಂದ್ರಿ? ನಾನು ನಾನು ಏನು ಯೋಚನೆ ಮಾಡ್ತಿದ್ದೆ ಅಂತನ್ನೋದು ನಿಮ್ಗೆ ಹೇಗೆ ಗೊತ್ತಾಯಿತು? ನಾನು ನಿಮ್ಮ ಮುಖದ ಎಕ್ಸ್ಪ್ರೆಷನ್ನನ್ನೇ ಒಬ್ಸರ್ವ್ ಮಾಡ್ತಿದ್ದೆ. ನೀವು ಮೊದಲು ಗಡಿಯಾರ ನೋಡಿದ್ರಿ. ಗಡಿಯಾರ ಅಂದರೆ ಕಾಲ. ಆಮೇಲೆ ಕಿಟಕಿ ಆಚೆ ನೋಡಿದ್ರಿ. ಕಿಟಕಿ ಮೀನ್ಸ್ ವಿಂಡೋ. ಇಟ್ ಆಲ್ಸೋ ಮೀನ್ಸ್ ಎಸ್ಕೇಪ್. ನೀವು ಕಾಲದ ಸುಳಿಯಿಂದ ಎಸ್ಕೇಪ್ ಆಗೋಕ್ಕೆ ಹಂಬಲಿಸ್ತಿದ್ದೀರಾ. ಆಮೇಲೆ ಸೀಲಿಂಗ್ ಫ್ಯಾನ್ ಕಡೆ ನೋಡಿದ್ರಿ. ಸೀಲಿಂಗ್ ಫ್ಯಾನ್ ಅಂದರೆ ಗಾಳಿ. ಅಂದರೆ ಯು ವಾಂಟ್ ಟು ಫೀಲ್ ದ ವಿಂಡ್ ಅಂಡರ್ ಯುವರ್ ವಿಂಗ್ಸ್, ಡಾಕ್ಟರ್ ರಾವ್. ಆಮೇಲೆ ನಿಮ್ಮ ಕಾಲನ್ನು ನೋಡ್ಕೊಂಡ್ರಿ. ಅಲಾಸ್ ಯು ಆರ್ ಅ ಫುಟ್ ಬೇಸ್ಡ್ ಅನಿಮಲ್ ಅಂತ ನಿಮಗೆ ರಿಯಲೈಸೇಷನ್ ಆಯಿತು. ನಿಮಗೆ ವಿಂಗ್ಸ್ ಇಲ್ಲ, ನೀವು ಯಾವತ್ತೂ ಹಾರಾಡೋಕ್ಕಾಗಲ್ಲ ಅಂತ ರಿಯಲೈಸ್ ಮಾಡಿಕೊಂಡು ನಿಟ್ಟುಸಿರು ಬಿಟ್ರಿ. ವಾಟ್ ಅ ಕ್ರೂಯಲ್ ಲೈಫ್ ಅಂತ ನೀವು ಅಂದ್ಕೊಂಡ್ರಿ ತಾನೆ? ನಿಮ್ಮ ತಲೆ. ಟೈಮ್ ಎಷ್ಟು ಅಂತ ಗಡಿಯಾರ ನೋಡಿದೆ. ಗಾಳಿ ಚೆನ್ನಾಗಿ ಆಡ್ತಿದೆಯಲ್ಲ, ಎಲ್ಲಿಂದ ಬರ್ತಿದೆ ಅಂತ ಕಿಟಕಿ ಆಚೆ ನೋಡಿದೆ. ಅಲ್ಲಿಂದ ಏನೂ ಬರ್ತಿರ್ಲಿಲ್ಲ. ಸೊ ಫ್ಯಾನ್ ಕಡೆ ನೋಡಿದೆ. ಫ್ಯಾನಿಂದಲೇ ಬರ್ತಿರೋದು ಅಂತ ಗೊತ್ತಾಯಿತು. ಆಮೇಲೆ ಸುಮ್ಮನೆ ಕೆಳಗೆ ನೋಡಿದೆ ಅಷ್ಟೇ. ಕೊನೆಗೆ ಕೋಇನ್ಸಿಡೆಂಟ್ಲಿ ಈ ಜೀವನ ಎಷ್ಟು ಕ್ರೂಯಲ್ಲು ಅಂತ ಅಂದ್ಕೊಂಡೆ ಅಷ್ಟೇ. ಈ ಹೊತ್ತಿಗೆ ದಿನ ಕೂತು ಅದೇ ಯೋಚನೆ ಮಾಡ್ತಿರ್ತೀನಿ. ಸೊ ನೀವು ಲಕ್ಕಿ ಗೆಸ್ ತಗೊಂಡ್ರಿ ಅಂತಾಯಿತು. ಈವನ್ ದ ಗ್ರೇಟೆಸ್ಟ್ ಆಫ್ ಮೈಂಡ್ಸ್ ಕ್ಯಾನ್ ಗೋ ರಾಂಗ್ ಸಮ್ಟೈಮ್ಸ್ ಅಂತ ಐನ್ಸ್ಟೀನ್ ಹೇಳಿರೋದು ಸರಿ ಅಂತಾಯ್ತು. ಸ್ಪೀಕಿಂಗ್ ಆಫ್ ಗ್ರೇಟ್ ಮೈಂಡ್ಸ್, ನಮ್ಮ ಪುಲಕೇಶಿ ಕೇಸ್ ವಿಚಾರ ಎಲ್ಲಿ ತನಕ ಬಂತು? ಅವನಿಗೆ ಆ ಅಮೆರಿಕನ್ CEO ಫೋನ್ ನಂಬರು, ಟೆಲಿಗ್ರಾಮ್ ID ಇವೆಲ್ಲ ಹೇಗೆ ಸಿಕ್ತು? ಎನಿ ಪ್ರೋಗ್ರೆಸ್ ಅಜಿತ್? ಡಾಕ್ಟರ್ ರಾವ್, ನಾನು ಮೊನ್ನೆ ಕೂತು ಆ ವಿಷಯವಾಗಿ ಆಳವಾಗಿ ಬಾವಿಯಿಂದ ನೀರು ಸೇದೋ ಥರ ಅಧ್ಯಯನ ಮಾಡಿದೆ. ನನ್ನ ಇಂಟಲೆಕ್ಚುವಲ್ ಡೆಪ್ತ್ಸ್ನ ನಾನೇ ಪ್ಲಮ್ ಮಾಡಿದಾಗ ಎಷ್ಟೊಂದು ಪಾಸಿಬಿಲಿಟೀಸ್ ಎಲಿಮಿನೇಟ್ ಮಾಡಿಬಿಟ್ಟೆ. ಫಾರ್ ಎಕ್ಸಾಂಪಲ್, ಕಪಿಲ್ ದೇವ್ ಏನಾದರೂ ಇದನ್ನು ಮಾಡಿರ್ತಾನಾ ಅಂತ. ಈ ಥರ ಇಂಪಾಸಿಬಲ್ಸ್ನೆಲ್ಲ ಎಲಿಮಿನೇಟ್ ಮಾಡಿದ ಮೇಲೆ ವಾಟ್ ಎವರ್ ರಿಮೈನ್ಸ್, ನೋ ಮ್ಯಾಟರ್ ಹೌ ಇಂಪ್ರಾಬಬಲ್, ಮಸ್ಟ್ ಬಿ ದ ಟ್ರೂತ್ ಅಂತ ಡಿಸೈಡ್ ಮಾಡಿದೆ. ಸೊ ನೀವು ಹೇಳೋ ಪ್ರಕಾರ ಪುಲಿಕೇಶಿನೇ ಈ ಅಮೆರಿಕನ್ CEO ಫೋನ್ ನಂಬರ್ ಗೊತ್ತಿದ್ರೂ ಸ್ಕಿಜೋಫ್ರೇನಿಯಾ ಅಂತ ನಾಟಕ ಆಡಿ ಇವೆಲ್ಲ ಮಾಡ್ತಿದ್ದಾನೆ ಅಂತಿದ್ದಿ. ಡಾಕ್ಟರ್ ರಾವ್, ನನ್ನ ಟ್ರೈನ್ ಆಫ್ ಥಾಟ್ಸು. ಅಯ್ಯೋ, ನಿಮ್ಮ ಟ್ರೈನಿಗೆ ಬೆಂಕಿ ಹಾಕ. ಲಾಸ್ಟ್ ಟೈಮು ಇದೇ ಮಾಡಿದ್ರಿ. ನಾನು ಕೇಸ್ ಸಿಕ್ಕಿದ್ದು 5 ನಿಮಿಷದಲ್ಲೇ ಸಾಲ್ವ್ ಮಾಡಿದ್ರು. ನೀವು ಊರೆಲ್ಲ ಸುತ್ತಾಕ್ಸಿ ಕನಕದಾಸರು, ಪುರಂದರದಾಸರು ಅಂತೆಲ್ಲ ಬ್ಲೇಡ್ ಹಾಕಿ ಕೊನೆಗೆ ಅದೇ ಕನ್ಕ್ಲೂಷನ್ಗೆ ಬಂದ್ರಿ. ಈಗಲೂ ಹಾಗೆ ಮಾಡಿದ್ರೆ ಮೈ ಡಿಯರ್ ಡಾಕ್ಟರ್ ರಾವ್, ಐ ಗಿವ್ ಅಪ್. ಸಂಕಲ್ಪ ತೊಟ್ಟಿರೋ ತೆಂಗಿನ ಮರದ ಥರ ನಿಂತುಬಿಟ್ರಿ. ಏನು ಹೇಳಿ? I have come to the conclusion that this might be the handiwork of my greatest enemy, my nemesis, my arch villain, Jaimini Murthy. ಯಾರ್ರೀ ಅದು? ಇದುವರೆ ತನಕ ಹೆಸರೇ ಕೇಳಿರಲಿಲ್ಲ. ಸಡನ್ನಾಗಿ ಅವನನ್ನು ಆರ್ಚ್ ಎನಿಮಿ ಅಂತೆಲ್ಲ ಅಂತಿದ್ದೀರಾ. ಜೈಮಿನಿ ಮೂರ್ತಿ, ದ ಗ್ರೇಟೆಸ್ಟ್ ಕ್ರಿಮಿನಲ್ ಮೈಂಡ್ ನಮ್ಮ ಈ ಆಧುನಿಕ ಲೋಕ ಕಂಡಿರೋದು. ಒನ್ ಆಫ್ ದಿ ಗ್ರೇಟೆಸ್ಟ್ ಲಿವಿಂಗ್ ಪ್ರಾಕ್ಟಿಕಲ್ ಮ್ಯಾಥಮ್ಯಾಟಿಷಿಯನ್ಸ್ ಆಫ್ ಅವರ್ ಏಜ್. ಮ್ಯಾಥಮೆಟಿಷಿಯನ್ಸ್ ಎಲ್ಲ ಯಾವಾಗಿಂದ ನಿಮ್ಮ ಗ್ರೇಟೆಸ್ಟ್ ಎನಿಮಿ ಆಗ್ತಿದ್ದಾರೆ? ನಾನು ಮೊನ್ನೆ ದೃಷ್ಟದ್ಯುಮ್ನ ಪ್ರೈವೇಟ್ ಡಿಟೆಕ್ಟಿವ್ಸ್ ಕ್ಲಬ್ ಮೀಟಿಂಗ್ಗೆ ಹೋಗಿದ್ದೆ. ಅಲ್ಲಿ ನನ್ನ ಬ್ರದರ್ ಮಧುಕರ್ ಲೈಫ್ ಮೆಂಬರು. ಲೈಫ್ ಮೆಂಬರ್ಶಿಪ್ಗೆ ಬೆನಿಫಿಟ್ಸ್ ಏನು ಅಂದರೆ, ಅವನು ಆಗಾಗ ಸ್ವಿಮ್ಮಿಂಗ್ ಪೂಲ್ ಯೂಸ್ ಮಾಡ್ಬೋದು. ಆಮೇಲೆ 3 ತಿಂಗಳಿಗೆ ಒಂದು ಸಣ್ಣ ಪ್ಲಾಸ್ಟಿಕ್ ಡಬ್ಬ ಗಿಫ್ಟ್ ಸಿಗತ್ತೆ. ಪ್ರತಿ ಹುಣ್ಣಿಮೆಗೂ ಸತ್ಯನಾರಾಯಣ ಪೂಜೆ, ಬಾಳೆಲೆ ಊಟ. ಅದಿರಲಿ, ಅಲ್ಲಿ ಮಧುಕರ್ ಜೊತೆ ಆ ಕೇಸ್ ವಿಚಾರವಾಗಿ ಮಾತಾಡ್ತಿದ್ದೆ. ಅವನು ಆಗ ನನ್ನ ಥರಾನೇ ಸಬ್ಜೆಕ್ಟ್ ರ್ಯಾಂಡಮ್ ಆಗಿ ಚೇಂಜ್ ಮಾಡಿ ಜೈಮಿನಿ ಮೂರ್ತಿ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ದ. ಮೈ ಬ್ರದರ್ ಮಧುಕರ್, ಆಸ್ ಯು ನೋ, ಇಸ್ ಅ ಮ್ಯಾಥಮ್ಯಾಟಿಕಲ್ ಪ್ರಾಡಜಿ. 5 ವರ್ಷ ಆಗಿದ್ದಾಗಲೇ 6ನೇ ಮಗ್ಗಿ ಹೇಳ್ತಿದ್ದ. ತಪ್ಪೋ ಸೈನೋ ಅಂತೂ ಹೇಳ್ತಿದ್ದ. ಅವನು ಫೀಲ್ಡಲ್ಲಿ ಆಗ್ತಿರೋ ಎಲ್ಲ ಡೆವಲಪ್ಮೆಂಟ್ಸ್ನ ಟ್ರ್ಯಾಕ್ ಮಾಡ್ತಿರ್ತಾನೆ. ಅಕಾರ್ಡಿಂಗ್ ಟು ಹಿಮ್, ಈ ಜೈಮಿನಿ ಮೂರ್ತಿ ಒಬ್ಬನೇ ನನ್ನ ಚುರುಕು ಬುದ್ಧಿಗೆ ಸಮಾನಾಗಿರೋ ಮನುಷ್ಯ ಅವನೊಬ್ಬನೇ. ಓಹೋ, ಹೌದಾ? ಅದನ್ನು ಕೇಳಿ ನಿಮಗೆ ಎಲ್ಲ ಕಡೆ ಉರಿದೋಯ್ತಾ? ಅಲ್ಲ, ಯಾರೋ ಜಾಣ್ರಿದ್ದಾರೆ ಅಂದರೆ ನಾವು ಬೇಜಾರು ಮಾಡ್ಕೊಳಕ್ಕಾಗತ್ತಾ ಹೇಳಿ? ಬೇಜಾರಲ್ಲ ಡಾಕ್ಟರ್ ರಾವ್, ನಾನು ಬಹಳ ವಾಚ್ಫುಲ್ ಆಗಿದ್ದೀನಿ ಅವನ ಬಗ್ಗೆ. ನನ್ನ ಸಮನಾಗಿರೋ ಮನುಷ್ಯ ನಾನಲ್ದೆ ಮತ್ತೊಬ್ಬ ಅಂದರೆ ಅವನಿಗೇನೋ ಕೆಟ್ಟ ಉದ್ದೇಶ ಇರಲೇಬೇಕು.
ಯಾಕಂದರೆ ಒಳ್ಳೆ ಉದ್ದೇಶ ಎಲ್ಲ ನನಗಿದೆಯಲ್ಲ. ಇತಿಹಾಸದಲ್ಲಿ ಹೀಗೆ ಡಾಕ್ಟರ್ ರಾವ್, ಒಬ್ಬ ಹೀರೋ ಇದ್ರೆ ಒಬ್ಬ ವಿಲ್ಲನ್ ಇರಲೇಬೇಕು. ಆ ರಾಮನಿಗೊಬ್ಬ ರಾವಣ, ಆ ಯುಧಿಷ್ಠಿರನಿಗೊಬ್ಬ ಶಕುನಿ, ಹೀಗೆ ನನಗೆ ಈ ಜೈಮಿನಿ ಮೂರ್ತಿ. ನಿಮ್ಮ ಲೋಕ ಎಷ್ಟು ಬೈನರಿ ರೀ. ಭಲೆ ಈಸಿಲಿ ಡಿಜಿಟೈಸ್ ಮಾಡ್ಬೋದು. ಈ ಫೋನ್ ನಂಬರ್ಸ್ ಎಲ್ಲ ಈ ಜೈಮಿನಿನೇ ಲೀಕ್ ಮಾಡ್ತಿರೋದು ಅನ್ನೋದು ನನ್ನ ಸಂಶಯ. ಬಟ್ ಆದರೆ ವೈ, ಯಾಕೆ? ಪ್ರಮುಖ ವ್ಯಕ್ತಿಗಳ ಫೋನ್ ನಂಬರ್ಸು, ಇಮೇಲ್ ಅಡ್ರೆಸ್ಸಸ್ಸು, ಹಳೆ ಪೇಜರ್ ನಂಬರ್ಸು, ಟೆಲಿಗ್ರಾಮ್ ಐಡೀಸು, ಮದುವೆ ಇನ್ವಿಟೇಷನ್ನಲ್ಲಿ ಗ್ರಾಮ್ಸ್ ಅಂತ ಇರತ್ತಲ್ಲ ಅದು, ಇವೆಲ್ಲ ಲೀಕ್ ಮಾಡಿ ಹಿ ಇಂಟೆಂಡ್ಸ್ ಟು ಕಾಸ್ ಖೇಯಾಸ್ ಅಂಡ್ ಸಿ ಮಾಡರ್ನ್ ಸಿವಿಲೈಸೇಷನ್ ಕೊಲ್ಯಾಪ್ಸ್ ಇನ್ ಆನ್ ಇಟ್ ಸೆಲ್ಫ್. ಇನ್ಅಡ್ವರ್ಟೆಂಟ್ಲಿ ಆದರೂ ಒಂದು ಒಳ್ಳೆ ಮೆಟಫರ್ ಕೊಟ್ಟಿದ್ದೀರಾ. ನಮ್ಮ ಸಿವಿಲೈಸೇಷನ್ನು ಒಂದು ಬ್ಲ್ಯಾಕ್ ಹೋಲ್ ಥರ, ಕೊಲ್ಯಾಪ್ಸಿಂಗ್ ಇನ್ ಆನ್ ಇಟ್ ಸೆಲ್ಫ್ ಅಂತ. ಡಾಕ್ಟರ್ ರಾವ್ ಮಧ್ಯೆ ಮಾತಾಡಿ. ಅಯ್ಯ ಥೂ, ಯಾವುದೋ ಕೊಲ್ಟೆ ಮೀಟ್ರ್ ಗೇಜ್ ರೈಲು ನಿಮ್ದಷ್ಟು ಡೀರೈಲ್ ಆಗಲ್ಲ. ನಿಮ್ಮ ಟ್ರೈನ್ ಆಫ್ ಥಾಟು ಏನಾದರೂ ನಿಜವಾದ ಟ್ರೈನ್ ಆಗಿದ್ದಿದ್ರೆ ಯಾವ ರೈಲ್ವೆ ಮಿನಿಸ್ಟ್ರು 10 ನಿಮಿಷದ ಮೇಲೆ ಪೋಸ್ಟಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ನೋಡಿ ಡಾಕ್ಟರ್ ರಾವ್, ನನಗಿರೋ ಒಂದು ಡಿಸಡ್ವಾಂಟೇಜು ಆ್ಯಂಡ್ ಜೈಮಿನಿಗಿರೋ ಒಂದು ಅಡ್ವಾಂಟೇಜು ಅಂದರೆ, ನಾನು ಅವನನ್ನು ನೋಡಿಲ್ಲ, ಆದರೆ ಅವನು ನನ್ನನ್ನು ನೋಡಿದ್ದಾನೆ. ನಿನ್ನೆ ನಮ್ಮ ಮನೆಗೆ ನಂದೇ ಫೋಟೋಸ್ನ ಪೋಸ್ಟ್ ಮಾಡಿದ್ದ, ವಾರ್ನಿಂಗ್ ಅಂತ. ಏನು, ನಿಮ್ಮದೇ ಫೋಟೋಸ್ನ ನಿಮಗೆ ಪೋಸ್ಟ್ ಮಾಡಿದ್ನಾ? ಗುಡ್ ಗಾಡ್ ಅಜಿತ್, ಇದರಲ್ಲಿ ಯಾವುದಾದ್ರೂ ಪೋಸ್ಟ್ ಮಾಸ್ಟರ್ ಕೈವಾಡ ಇರ್ಬೋದಾ? ಪೆದ್ದಾಗಿ ಏನೇನೋ ಹೇಳ್ಬೇಡಿ ಡಾಕ್ಟರ್ ರಾವ್, ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಗ್ರಾವಿಟಿ ಆಫ್ ದ ಸಿಚುವೇಶನ್. ನಾವು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಸ್ಪಿರಸಿ ಜೊತೆ ಡೀಲ್ ಮಾಡ್ತಿದ್ದೀವಿ. ಹೌದಾ? ಮನೆ ಬಿಟ್ಟು ಕದಲೇ ಇಲ್ಲ ನಾವು. ಇದು ಯಾವುದೋ ಈಸಿ ಕಾನ್ಸ್ಪಿರಸಿ ಇರಬೇಕು. ಬನ್ನಿ, ಲೆಟ್ ಅಸ್ ಟ್ಯಾಕಲ್ ದಿಸ್ ಪ್ರಾಬ್ಲಮ್ ಹೆಡ್ ಆನ್. ಡಾಕ್ಟರ್ ರಾವ್, ಇಲ್ಲೇ ಇದ್ದೀನಿ, ಕೂಗ್ಬೇಡಿ. ದ ಗೇಮ್ ಇಸ್ ಅಫುಟ್. ಡಾಕ್ಟರ್ ರಾವ್, ನಿಮ್ಮ ಫೋನ್ನಲ್ಲಿರೋ ಬ್ಲೂಟೂತ್ ಯೂಸ್ ಮಾಡಿ ಈ ಮೇನ್ ಫ್ರೇಮ್ನ ಬೇಗ ಹ್ಯಾಕ್ ಮಾಡಿಬಿಡಿ. ಸಿಸ್ಟಮ್ಸ್ ಅನ್ಲಾಕ್ಡ್. ನೋಡಿದ್ರಾ ಡಾಕ್ಟರ್ ರಾವ್? ಏನೋ ಕೇಸ್ ಇನ್ನೂ ಸಾಲ್ವೇ ಆಗಿಲ್ಲ. ದ ಗೇಮ್ ಇಸ್ ಸ್ಟಿಲ್ ಅಫುಟ್. ಇದನ್ನ ಹೇಳಕ್ಕೆ ಒಂದು ಪಾಸ್ ಬೇಕಿತ್ತಾ? ಸುಮ್ಮನೆ ಕೆಲಸ ಮುಗಿಸ್ರಿ. ಫಾಲೋ ಮೀ ಟು ದ ಪಾರ್ಕ್. ಡಾಕ್ಟರ್ ರಾವ್, ಅಲ್ಲಿರೋ ಮಣ್ಣು, ಕಲ್ಲು, ಎಲೆಗಳು, ಕಾಗೆಪ್ಯ, ಸಗಣಿ ಎಲ್ಲದರದ್ರೂ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳಿ. DNA ಎವಿಡೆನ್ಸ್ಗೆ ಆಮೇಲೆ ಬೇಕಾಗತ್ತೆ. ಅರೆರೇ, ಇಲ್ಲೇನೋ ಫುಟ್ ಪ್ರಿಂಟ್ಸ್ ಇದೆ, ಇದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಹೇಗೆ ಕಲೆಕ್ಟ್ ಮಾಡೋದು ಅಜಿತ್? ಮಣ್ಣು ಹಾಯ್ಕೊಳ್ಳ? ಫೋಟೋ ತಗೊಳ್ಳಿ ಡಾಕ್ಟರ್ ರಾವ್. ಇಷ್ಟು ಪೆದ್ದಾಗಿ ನೀವು ಆಡಿದ್ರೆ ಈ ಕೇಸ್ ಯಾವತ್ತೂ ಸಾಲ್ವ್ ಆಗಲ್ಲ. ಶಪ, ಕೊನೆಗೂ ಮನೆಗೆ ಬಂದ್ವಿ. ಅಲ್ಲ, ದೊಡ್ಡ ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ ಅಂದ್ಬಿಟ್ಟು ಇಲ್ಲೇ ಪಕ್ಕದ ಪಾರ್ಕಲ್ಲಿ ಮಣ್ಣು, ಎಲೆ, ಸಗಣಿ ಎಲ್ಲ ತೊಗೊಂಡು ಬಂದ್ರಲ್ಲ, ಏನಾದರೂ ಸಾಲ್ವ್ ಆಯ್ತಾ? ಯುವರ್ ಶಾರ್ಟ್ ಸೈಟೆಡ್ನೆಸ್ ಸ್ಟಾರ್ಟಲ್ಸ್ ಮೀ ಡಾಕ್ಟರ್ ರಾವ್. ನಾನು ಜೈಮಿನಿ ಮೇಲೆ ಒಂದು ಅಪ್ಪರ್ ಹ್ಯಾಂಡ್ ಗೇನ್ ಮಾಡಿದ್ದೀನಿ ಈಗ. ನಾನಿಷ್ಟೆಲ್ಲ ಮಾಡಿದ್ದು ಅವನಿಗೆ ಒಂದು ಟ್ರ್ಯಾಪ್ ಲೇ ಮಾಡೋಕ್ಕೆ. ಏನು ಟ್ರ್ಯಾಪೋ ಏನೋ, ಅವನು ಬಂದು ಬಿದ್ದರೆ ಸರಿ ಇಲಿ ಥರ. ಮೊದಲು ನಾನು ಎಲ್ಲ ಅಮೆರಿಕನ್ CEOs ಕಂಪ್ಯೂಟರ್ಸ್ನು ಹ್ಯಾಕ್ ಮಾಡಿದೆ. ಅವ್ರ ಕಂಪ್ಯೂಟರ್ಸ್ನ ಬೇರೆ ಯಾರು ಹ್ಯಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು. ಆ IP ಅಡ್ರೆಸ್ಸಸ್ ಎಲ್ಲ ತಿಳ್ಕೊಂಡು ಅದು ಯಾವ ದೇಶದಲ್ಲಿದೆ ಅಂತ ಕಂಡುಹಿಡ್ಕೊಂಡೆ. ಆಮೇಲೆ ಪಂಚಾಂಗ ನೋಡಿ ಆ ಎಲ್ಲ ದೇಶಗಳಲ್ಲಿ ಯಾವಾಗ ಸೂರ್ಯಗ್ರಹಣಗಳು ಆಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಬಿಟ್ಟೆ. ಯಾಕೆ? ಸುಮ್ಮನೆ ಟು ಕೀಪ್ ದ ಮೈಂಡ್ ಶಾರ್ಪ್. ನಿಮ್ಮ ತಲೆ, ಈ ಜೈಮಿನಿ ಮೂರ್ತಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಈ ಹ್ಯಾಕಿಂಗಿಂದ ಏನು ಯೂಸ್ ಆಯಿತು? ನನ್ನ ಬ್ಲೂಟೂತ್ ಬೇರೆ ಯೂಸ್ ಮಾಡಿಸಿದ್ದೀರಾ. ಖರ್ಚಾಗೋಗುತ್ತೆ ನನ್ನ ಬ್ಲೂಟೂತು. ಮೊನ್ನೆ ತಾನೇ 599ಗೆ ಚಾರ್ಜ್ ಮಾಡಿಸಿದ್ದೀನಿ. ನಿಮಗೆ ನನ್ನ ಸ್ಕಿಲ್ ಇನ್ನೂ ಅರ್ಥ ಆಗಿಲ್ಲ ಡಾಕ್ಟರ್ ರಾವ್. ಅಲ್ಲಿ ನೋಡಿದಾಗ ನಿಧಿ ಕಂಡ ಹಾಗಾಯಿತು ನನಗೆ. ಅಮೆರಿಕನ್ CEOs ಎಲ್ಲ ಆ್ಯಪ್ಗಳಲ್ಲಿ ಊಟ ಆರ್ಡರ್ ಮಾಡಿ ಅಲ್ಲೆಲ್ಲ ಅವರ ಫೋನ್ ನಂಬರ್ಸ್ ಕೊಟ್ಬಿಟ್ಟಿದ್ದಾರೆ. ನೀವು ಪಾರ್ಕಲ್ಲಿ ಬೆರಣಿ ಕಲೆಕ್ಟ್ ಮಾಡ್ಕೊಳ್ಳೋ ಥರ ನಾನು ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ನನಗೂ ಹಸುವಾಯಿತು. ನಾನು ಒಂದಿಷ್ಟು ಊಟ ಆರ್ಡರ್ ಮಾಡಿಬಿಟ್ಟೆ.
ಬೈ ಮಿಸ್ಟೇಕ್ ಗೋಬಿ ಮಂಚೂರಿ ಹೇಳೋವಾಗ ಅವ್ರ ನಂಬರ್ ಕೊಟ್ಬಿಟ್ಟೆ. ಪಾಪ ಅವ್ರಿಗೆಲ್ಲ ಎಷ್ಟು OTP ಹೋಗಿರತ್ತೋ ಏನೋ, ಎಲ್ಲ OTPನೂ ಅನಾಥ ಆಗೋಯ್ತು. ಒಂದು OTP ಮೇಲಿರೋ ಕನಿಕರ ನನ್ನ ಮೇಲಿಲ್ವಲ್ಲ ನಿಮಗೆ. ಹೋಗಲಿ, ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗ್ತಾ? ಆ IP ಅಡ್ರೆಸ್ಸಸ್ನೆಲ್ಲ ಹ್ಯಾಕ್ ಮಾಡಿ ಅದರ ಓನರ್ಸ್ ಮೂವ್ಮೆಂಟ್ಸ್ ಎಲ್ಲ ತಿಳ್ಕೊಂಡೆ. ಒನ್ ಆಫ್ ದಿ ಓನರ್ಸ್ ಹ್ಯಾಡ್ ದಿ ಹ್ಯಾಕರ್ ನೇಮ್ JM1976_LOL_hacksaw. JM ಅಂದರೆ ಜೈಮಿನಿ ಮೂರ್ತಿ. ಅವನ ಫೇಸ್ಬುಕ್ ಪೇಜ್ಗೆ ಹೋಗಿ ಪಬ್ಲಿಕ್ ಪ್ರೊಫೈಲ್ ನೋಡಿದಾಗ ಅವನ ಹಾಬೀಸ್ನಲ್ಲಿ ವಾಕ್ಸ್ ಇನ್ ದ ಪಾರ್ಕ್ ಅಂತ ಹಾಕಿದ್ದ. ಅದಕ್ಕೆ ಹತ್ತಿರದ ಪಾರ್ಕ್ಗೆ ಹೋಗಿ ಅಲ್ಲಿರೋ ಫುಟ್ ಪ್ರಿಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿಸಿದ್ದು. ಅದನ್ನು ಹ್ಯಾಕ್ಡ್ ಸಿಸ್ಟಮಿಂದ ಸಿಕ್ಕಿದ ಫುಟ್ ಪ್ರಿಂಟ್ಸ್ ಜೊತೆ ಮ್ಯಾಚ್ ಮಾಡಿದೆ. ಒಂದೇ ಒಂದು ಸ್ಯಾಂಪಲ್ ಮ್ಯಾಚ್ ಆಯಿತು ಡಾಕ್ಟರ್ ರಾವ್, ಒಂದೇ ಒಂದು. ದಟ್ ಹ್ಯಾಸ್ ಟು ಬಿ ದ ಬ್ಲಡ್ ಸ್ಟೇನ್ಡ್ ಫುಟ್ ಪ್ರಿಂಟ್ ಆಫ್ ದ ಡೆವಿಲಿಶ್ ಜೈಮಿನಿ ಮೂರ್ತಿ. ಶಭಾಷ್, ದ್ಯಾಟ್ ಇಸ್ ಅಜಿತ್. ನಾನು ಅವನ ಫೇಸ್ಬುಕ್ ಐಡಿಗೆ ಮೆಸೇಜ್ ಕಳಿಸಿದ್ದೀನಿ, ನಾಳೆ ಇಲ್ಲಿಗೆ ಬಾ ಅಂತ. ಅವನು ಬರ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಐ ಹ್ಯಾವ್ ಲೇಡ್ ಅ ಟ್ರ್ಯಾಪ್ ಫಾರ್ ಹಿಮ್. ರೀ, ಇವನೆಂಥ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಮಾಸ್ಟರ್ ಮೈಂಡು, ನೀವೆಂಥ ಮಾಸ್ಟರ್ ಡಿಟೆಕ್ಟಿವು, ಇದೆಂಥ ಡೆವಿಲಿಶ್ ಟ್ರ್ಯಾಪು. ಆರ್ಚ್ ಎನಿಮಿ ಅಂತಿರೋನು ಫೇಸ್ಬುಕ್ ಮೆಸೇಜ್ ಕಳಿಸಿದ್ರೆ ಡೈರೆಕ್ಟಾಗಿ ಅವ್ನ ಮನೆಗೆ ಬರೋಕ್ಕೆ ಒಪ್ಕೊಂಡಿದ್ದಾನಲ್ಲ, ಅವನೆಂಥ ಪ್ಯಾಡು. ಇವನ ಕೈಲಿ ವರ್ಲ್ಡ್ ವೈಡ್ ಡಿಸ್ಟ್ರಕ್ಷನ್ ಬೇರೆ ಆಗುತ್ತಾ? ಅವನು ಇಲ್ಲಿಗೆ ಬಂದಾಗ ನೀವು ಶಾರ್ಪ್ ಆಗಿರಬೇಕು ಡಾಕ್ಟರ್ ರಾವ್. ನೀವು ಆ ಬೀರೋ ಒಳಗೆ ಹೋಗಿ ಬಚ್ಚಿಟ್ಕೊಳ್ಳಿ. ಆಸ್ ಐ ಕೀಪ್ ಹಿಮ್ ಎಂಗೇಜ್ಡ್ ಇನ್ ವಿಟಿ ಬ್ಯಾಂಟರ್, ನೀವು ಟ್ರ್ಯಾಪ್ನ ಸ್ಪ್ರಿಂಗ್ ಮಾಡಿಬಿಡಿ. ಅವನ ಮೇಲೆ ನೆಟ್ ಹಾಕಿ ಹಿಡ್ಕೊಂಬಿಡಿ. ಅಜಿತ್, ಅವನೇನು ಮೀನಾ ಹಾಗೆಲ್ಲ ನೆಟ್ ಹಾಕಿ ಹಿಡಿಯೋಕ್ಕೆ? ಹೀ ಈಸ್ ಅ ವೆರಿ ಸ್ಲಿಪರಿ ಈಲ್. ನಾವು ಎಕ್ಸ್ಟ್ರೀಮ್ಲಿ ಅಲರ್ಟ್ ಆಗಿರಬೇಕು ಡಾಕ್ಟರ್ ರಾವ್. ವಿ ಮಸ್ಟ್ ಬಿ ಆನ್ ಅವರ್ ಟೋಸ್. ಅರೆರೆ, ಬಂದೇ ಬಿಟ್ನಾ? ಫೇಸ್ಬುಕ್ ಮೆಸೇಜ್ ಕಳಿಸಿ ಒಂದಿಷ್ಟು ಹೊತ್ತು ಆಗಿಲ್ಲ, ಆಗಲೇ ಯಾವುದೋ ಟೀನೇಜರ್ಸ್ಗಿಂತ ಡೆಸ್ಪ್ರೇಟು ಇವನಂತೂ. ಮಿಸ್ಟರ್ ಪುಲಕೇಶಿ, ನೀವು? ನಾನೇ. ನನ್ನ ಕರೆದ್ರೆ ನಾನು ಬರದೆ ಇನ್ಯಾರು ಬರ್ತಾರೆ? ಡಾಕ್ಟರ್ ರಾವ್, ನೀವು ಗಾಬರಿ ಆಗಬೇಡಿ. ಅವ್ರನ್ನ ನಾನೇ ಕರೆದಿದ್ದು. ವೆನ್ ದ ಡ್ರೆಡೆಡ್ ಜೈಮಿನಿ ಮೂರ್ತಿ ಅರೈವ್ಸ್, ನಾನು ಪುಲಕೇಶಿನ ಯೂಸ್ ಮಾಡಿಕೊಂಡು ಅವನನ್ನು ಕನ್ಫ್ರಂಟ್ ಮಾಡಿ ಅವನನ್ನು ಟ್ರ್ಯಾಪ್ ಮಾಡಿಬಿಡ್ತೀನಿ. ಹಾಂ ಅಜಿತ್, ನಿಮ್ಮ ಟ್ರೈನ್ ಎಲ್ಲ ಹೇಗೆ ನಡೀತಿದೆ ಈಗ? ಅಯ್ಯೋ ಪುಣ್ಯಾತ್ಮ, ಸುಮ್ಮನಿರ. ಇಷ್ಟೊತ್ತು ಅದೇನೇನೋ ಮಾತಾಡಿ ಗಮನ ತಪ್ಪಿಸಿದ್ದೆ. ನೀನು ಬೇರೆ ಮತ್ತೆ ಟ್ರೈನು ಪ್ಲ್ಯಾಟ್ಫಾರ್ಮು ಅಂತ ಶುರು ಮಾಡಬೇಡ. ನನ್ನ ಟ್ರೈನ್ ಎಷ್ಟೇ ಡೀರೇಲ್ ಆದರೂ ಸರಿಯಾದ ಡೆಸ್ಟಿನೇಷನ್ಗೆ ಹೋಗುತ್ತೆ ಮಿಸ್ಟರ್ ಪುಲಕೇಶಿ, ಸರಿಯಾದ ಡೆಸ್ಟಿನೇಷನ್ಗೆ ಹೋಗುತ್ತೆ. ಏನು ವಿಷಯ ಅಜಿತ್? ನನ್ನ ಇವತ್ತು ಅರ್ಜೆಂಟಾಗಿ ಬಾ ಅಂತ ಕರೆದ್ರಲ್ಲ? ಮಿಸ್ಟರ್ ಪುಲಕೇಶಿ, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋ ಶುಭ ಸಂದರ್ಭ ಒದಗಿ ಬಂದಿದೆ. ಇವತ್ತು ನಿಮಗೆ ಅವನು ಯಾವೊಂದೋ ಫೋನ್ ನಂಬರು ಇನ್ಯಾವನೋ ಹೇಗೆ ಕೊಟ್ಟ ಅನ್ನೋದು ನಾನು ಹೇಳ್ತೀನಿ. ಏನು ಹೇಳ್ತಿದ್ದೀರಾ ಅಜಿತ್? ನನಗೊಂದು ಅರ್ಥ ಆಗ್ತಿಲ್ಲ. ಥೋ, I have invited my greatest foe, my arch enemy, my nemesis, the greatest villain alive. ಯಾವ ಮಹಾರಾಜರಿಗೂ ಇಲ್ದಿರೋ ಬಿರುದುಗಳು ನೀವು ಶತ್ರುಗೆ ಕೊಡ್ತಿದ್ದೀರಾ. ಎಷ್ಟು ದೊಡ್ಡ ಮನಸ್ಸು ನಿಮ್ಮದು. ಜೈಮಿನಿ ಮೂರ್ತಿ, ಅವನೇ ಇದೆಲ್ಲದಕ್ಕೂ ಕಾರಣ. ಹಿ ಶುಡ್ ಬಿ ಹಿಯರ್ ಎನಿ ಮಿನಿಟ್. ಡಾಕ್ಟರ್ ರಾವ್, ನೀವು ಬೇಗ ಹೋಗಿ ಬೀರುಲಿ ಔಸ್ಕೊಂಬಿಡಿ. ಓ, ಈ ಐಸ್ ಪೈಸ್ ಪಾರ್ಟ್ ಮರ್ತೋಗಿತ್ತು. ಸರಿ ಹೋಗ್ತೀನಿ. ಬಂದ್ರಾ? ಇಲ್ಲ, ಇನ್ನೂ ಬಂದಿಲ್ಲ. ಬಂದಾಗ ಹೇಳ್ತೀವಿ. ಅಲ್ಲಿ ತನಕ ಬಾಗಲು ಬಾಯಿ ಮುಚ್ಕೊಂಡು ಕೂತೀರಿ. ಯಾಕೋ ಈ ಮನುಷ್ಯ ಬರೋದು ನಾ ಕಾಣೆ ಅಜಿತ್. ಆಟೋ ಸಿಗ್ಲಿಲ್ವೋ ಏನೋ. ಯಾಕೆ ಬರಲಿಲ್ಲ? ಡಾಕ್ಟರ್ ರಾವ್, ನೀವು ಯಾವತ್ತೂ ಮಗು ಹೆತ್ಕೋಬಿಡಿ. ಕೂಗಿ ಅದನ್ನ ಮಲಗಕ್ಕೆ ಬಿಡಲ್ಲ. ಐ ಹ್ಯಾವ್ ಸಾಲ್ವ್ಡ್ ಇಟ್. ಜೈಮಿನಿ ಮೂರ್ತಿ ಬೇರೆ ಯಾರೂ ಅಲ್ಲ, ಈ ಪುಲಕೇಶಿನೇ. ಏನು ಹೇಳ್ತಿದ್ದೀರಾ ಅಜಿತ್? ನನಗೊಂದು ಅರ್ಥ ಆಗ್ತಿಲ್ಲ. ಜೈಮಿನಿ ಮೂರ್ತಿ ಅಂದರೆ ಯಾರು ಅಂತಲೇ ನಂಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವು ನಾನೇ ಅವನು ಅಂದರೆ ಹೇಗೆ ಅಜಿತ್, ಹೇಗೆ? ಅನ್ಫಾರ್ಚುನೇಟ್ಲಿ ಮಿಸ್ಟರ್ ಪುಲಕೇಶಿ, ದಟ್ ಈಸ್ ದ ಟ್ರೂತ್. ನಾನು ಈಗ ನಿಮ್ಮನ್ನು ಕೀನಾಗಿ ಅಬ್ಸರ್ವ್ ಮಾಡಿದೆ. ನೀವು ಕೀನಾಗಿ ನನ್ನ ಅಬ್ಸರ್ವ್ ಮಾಡಿದ್ರೆ
ಅದು ನಿಮಗೆ ಗೊತ್ತಾಗಿರೋದು. ಓಹೋ, ಅಬ್ಸರ್ವೇಷನ್ನೇ ಅಬ್ಸರ್ವ್ ಮಾಡೋದು, ಅಬ್ಸರ್ವ್ಸೆಪ್ಷನ್ ಆಗಲಿ. ನೀವು ಅನ್ಕಾನ್ಷಿಯಸ್ ಆಗಿ ನಿಮ್ಮ ಬೆರಳುಗಳನ್ನು ಚೇರ್ ಮೇಲೆ ಟ್ಯಾಪ್ ಮಾಡ್ತಿದ್ರಿ. 1 2 3 ಎಕ್ಸೆಟ್ರಾ ಅಂತ ಟ್ಯಾಪ್ ಮಾಡ್ತಿದ್ರಿ. ಅದನ್ನು ನಾನು ಕೀನಾಗಿ ಗಮನಿಸಿದಾಗ ಅಲ್ಲಿ ಒಂದು ಕೋಡ್ ಗೊತ್ತಾಯಿತು. ಅದೇ ಕೋಡು ಆ ಅಮೇರಿಕನ್ CEO ಕಂಪ್ಯೂಟರ್ನ ಹ್ಯಾಕ್ ಮಾಡಿದಾಗ ನನಗೆ ಸಿಕ್ಕಿತ್ತು. ಇಟ್ ವಾಸ್ ದಿ ಇಂಟರ್ನೆಟ್ ಹ್ಯಾಕಿಂಗ್ ಪಾಸ್ವರ್ಡ್ ಆಫ್ ದ ನೊಟೋರಿಯಸ್ JM 1976_LOL_Hacksaw ಅಲಿಯಾಸ್ ಜೈಮಿನಿ ಮೂರ್ತಿ. ಯಪ್ಪಾ. ಇನ್ನೊಂದು ವಿಷಯ, ನಾನು ನಿಮ್ಮನ್ನ ಅಂದರೆ ಪುಲಕೇಶಿನ 545ಗೆ ಬರಕ್ಕೆ ಹೇಳಿದ್ದೆ. ಆ ಜೈಮಿನಿ ಮೂರ್ತಿನ 542ಗೆ ಬರಕ್ಕೆ ಹೇಳಿದ್ದೆ. ನೀವು 542ಗೆ ಬಂದುಬಿಟ್ರಿ. ವೈ ಡಿಡ್ ಯು ಮಿಸ್ಟರ್ ಪುಲಕೇಶಿ ಅರೈವ್ ಅಟ್ ದ ಪ್ರಿಸೈಸ್ ಟೈಮ್ ಶೆಡ್ಯೂಲ್ಡ್ ಫಾರ್ ಜೈಮಿನಿ ಮೂರ್ತಿ? ಈ ಎರಡು ಅನ್ಡಿನಯಬಲ್ ಟ್ರೂತ್ಸ್ನ ಕಂಬೈನ್ ಮಾಡಿ ಆಬ್ಜೆಕ್ಟಿವ್ ಆಗಿ ನೋಡಿದಾಗ ನೀವೇ ಜೈಮಿನಿ ಮೂರ್ತಿ ಅನ್ನೋದು ನನಗೆ ಬಿಯಾಂಡ್ ರೀಸನಬಲ್ ಡೌಟ್ ಗೊತ್ತಾಯಿತು ಪುಲಕೇಶಿ, ಬಿಯಾಂಡ್ ರೀಸನಬಲ್ ಡೌಟ್. ವೆಲ್ ಡನ್ ಅಜಿತ್, ನೀವು ನಿಜಕ್ಕೂ ನನಗೆ ಸಾಟಿ ಅನ್ನೋದು ಈಗ ಸಾಬೀತಾಯಿತು. ನಾನು ಲಾಸ್ಟ್ ಟೈಮ್ ನಿಮ್ಮ ಮೆಥಡ್ಸ್ ತಿಳ್ಕೊಳ್ಳೋಕ್ಕೋಸ್ಕರ ನೀವು ನಿಜವಾಗ್ಲೂ ನಾನು ಕೇಳಿದಷ್ಟು ಶಾರ್ಪೋ ಇಲ್ವೋ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ಸ್ಕಿಡ್ಜೋಫ್ರೀನಿಯಾ, ಮಣ್ಣು ಮಸಿ ಅಂತೆಲ್ಲ ನಾಟಕ ಆಡಿದೆ. ನೀವು ಅದನ್ನೆಲ್ಲ ನಂಬೇ ಬಿಟ್ರಿ. ಬಟ್ ಯು ಟ್ರ್ಯಾಕ್ ಮೀ ಡೌನ್ ದಿಸ್ ಟೈಮ್. ಶಬಾಷ್. ದ ಗ್ರೇಟ್ ಜೈಮಿನಿ ಮೂರ್ತಿ ಅಂಡ್ ದ ಗ್ರೇಟ್ ಅಜಿತ್ ಕೆನಾಟ್ ಕೋ ಎಕ್ಸಿಸ್ಟ್ ಇನ್ ದಿಸ್ ವರ್ಲ್ಡ್ ಪುಲಕೇಶಿ. ಇಬ್ಬರಲ್ಲಿ ಒಬ್ಬರೇ ಇರಕ್ಕೆ ಸಾಧ್ಯ. ರೀ, ಹಾಗೆಲ್ಲ ಏನೂ ಇಲ್ಲ, ಇಬ್ಬರು ಆರಾಮಾಗಿರ್ಬೋದು. ಅಜಿತ್, ನಿಮಗೆ ಬೀಸಬೇಕು. ನಾನು ಮೊದಲೇ ಹೇಳಿದ್ದೆ ಆ ಪುಲಕೇಶಿನೇ ಅಮೇರಿಕನ್ CEO ಫೋನ್ ನಂಬರ್ಸ್ ತೊಗೊಂಡಿದ್ದ ಅಂತ. ಅವನಿಗೆ ಸ್ಕಿಜೋಫ್ರೇನಿಯಾನೂ ಇಲ್ಲ, ಪೋಲಿಯೋನೂ ಇಲ್ಲ, ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿನೂ ಇಲ್ಲ. ಲಾಸ್ಟ್ ಟೈಮ್ ಥರ ಈಗಲೂ ನನ್ನ ಮಾತು ಕೇಳಿದೆ ಊರೆಲ್ಲ ಸುತ್ತಾಡಿ ಕೊನೆಗೆ ನನ್ನ ಕನ್ಕ್ಲೂಷನ್ಗೆ ಬಂದರೆ ಬೀಸ್ತೀನಿ ಅಂತಲೂ ಹೇಳಿದ್ದೆ. ಮತ್ತೆ ಅದೇ ಮಾಡಿದ್ದೀರಾ. ಥೂ. ಐ ಆಮ್ ಟ್ರೂಲಿ ಸಾರಿ ಡಾಕ್ಟರ್ ರಾವ್. ಸುಮ್ಮನಿರ್ರಿ. ಪಾರ್ಕಲ್ಲಿ ಮಣ್ಣು, ಸಗಣಿ, ಕಸ, ಕಡ್ಡಿ ಎಲ್ಲ ಎತ್ಸಿದ್ರಿ ನನ್ನ ಕೈಲಿ. ಹ್ಯಾಕರ್ನ ಟ್ರ್ಯಾಕ್ ಮಾಡೋಕ್ಕೆ ಪಾರ್ಕಲ್ಲೆಲ್ಲ ಹುಡ್ಕೊಡೋದು ನಾನು ನೋಡೇ ಇರಲಿಲ್ಲ. ನೀವು ಡಿಟೆಕ್ಟಿವ್ ಅಲ್ಲ ಅಜಿತ್, ಮಾಲಿ ಆಗಬೇಕಿತ್ತು. ಸೈಲೆನ್ಸ್. ಡಾಕ್ಟರ್ ರಾವ್, ನಿಮ್ಮ ಇನ್ಫೀರಿಯರ್ ಮೈಂಡ್ಗೆ ನಮ್ಮ ಸುಪೀರಿಯರ್ ಇಂಟೆಲಿಜೆನ್ಸಸ್ ಕ್ಲಾಶ್ ಆಗೋದು ಗೊತ್ತಾಗಲ್ಲ. ಲೀವ್ ಅಸ್ ಬಿ, ಯು ಸ್ಮಾಲ್ ಮೈಂಡೆಡ್ ಸಿಂಪಲ್ಟನ್. ಅಲ್ಲ ಡಾಕ್ಟರ್ ರಾವ್, ನೀವು ಬೀರುವಿಂದ ಆಚೆ ಬರುವಾಗ ನೆಟ್ ತರೋದು ಮರ್ತ್ಬಿಟ್ರಿ. ಅದಿದ್ದಿದ್ರೆ ಇಷ್ಟರಲ್ಲಿ ಆ ಜೈಮಿನಿ ಮೂರ್ತಿನ ಕ್ವಿಕ್ಕಾಗಿ ಟ್ರ್ಯಾಪ್ ಮಾಡ್ಬೋದಾಗಿತ್ತು, ಸ್ಕಿಲ್ಫುಲ್ ಫಿಶರ್ ಮ್ಯಾನ್ ಥರ. ಈಗ ಅಲಾಸ್, ಐ ಶಾಲ್ ಹ್ಯಾವ್ ಟು ಫೈಟ್ ಹಿಮ್ ಟು ದ ಡೆತ್. ನೀವಿಬ್ರು ಏನೇನು ಫಿಲಮ್ ನೋಡ್ಕೊಂಡು ಬೆಳೆದ್ರಿ? ಅಜಿತ್, ನಿಲ್ಸ್ರಪ್ಪ, ಬಿದ್ದೋಗ್ತೀರಾ. ಮಾಡಿ ಮೇಲೆ ಹೀಗೆಲ್ಲ ಆಡಬಾರ್ದು, ಪೆಟ್ಟು ಬೀಳುತ್ತೆ. ನಿಮ್ಮಿಬ್ರು ಈ ಜಗಳದಿಂದ ಮೂರನೇವನು ನನಗೆ ಏನು ಲಾಭ ಆಗೋದು ನಾನು ಕಾಣೆ. ಡಾಕ್ಟರ್ ರಾವ್, ಪ್ಲೀಸ್ ಇದರಲ್ಲಿ ಇಂಟರ್ಫಿಯರ್ ಆಗಬೇಡಿ. ನಾ ಯಾಕಾಗ್ಲಿ, ನೀವು ನಿಲ್ಸಿ ಅಂತಿರೋದು. ಡಾಕ್ಟರ್ ರಾವ್. ಹಲವು ದಿನಗಳ ನಂತರ. ನನ್ನ ಪ್ರೀತಿಯ ಡೈರಿ. ನನ್ನ ಗೆಳೆಯ ನನ್ನ ಬಿಟ್ಟು ಹೋಗಿ ಈಗ ಎಷ್ಟೋ ದಿನಗಳಾಗಿದ್ದರೂ ಆ ಅಗಲುವಿಕೆಯ ನೋವು ನನ್ನನ್ನು ಇನ್ನೂ ಕಾಡ್ತಿದೆ. ಸಿಂಪಲ್ ಕೇಸಸ್ನ ಸುತ್ತಿ ಬಳಸಿ ಕಾಂಪ್ಲೆಕ್ಸ್ ಆಗಿ ಸಾಲ್ವ್ ಮಾಡಿದ್ರೂ ಹಿ ವಾಸ್ ಎ ಬ್ರಿಲಿಯಂಟ್ ಮ್ಯಾನ್. ಅವನಷ್ಟು ಧೈರ್ಯವಂತ, ನ್ಯಾಯವಂತ, ನಿಷ್ಠಾವಂತ, ಬುದ್ಧಿವಂತ, ಸಿರಿವಂತ, ಆರೋಗ್ಯವಂತ, ಆಯುಷ್ಯವಂತನ ಆಯುಷ್ಯ ಅದೊಂದಿರಲಿಲ್ಲ ನಮ್ಮ ಅಜಿತ್ಗೆ. ಐ ಶಲ್ ಮಿಸ್ ಹಿಮ್ ಡಿಯರ್ಲಿ. ನನ್ನ ಮಿತ್ರ, ನನ್ನ ಆದರ್ಶ, ನನ್ನ ಅಜಿತ್. ನಾನೆಲ್ಲೂ ಹೋಗಿಲ್ಲ ಮೈ ಡಿಯರ್ ಡಾಕ್ಟರ್ ರಾವ್. ಇಟ್ ಲುಕ್ಸ್ ಲೈಕ್ ಯು ಆರ್ ರೈಟಿಂಗ್ ಎ ಲೆಟರ್. ಡು ಯು ನೀಡ್ ಸಮ್ ಹೆಲ್ಪ್ ವಿತ್ ದಟ್? ಮುಚ್ಕೊಂಡಿರಕ್ಕಾಗಲ್ವಾ? ಯಾವಾಗ ನೋಡಿದ್ರು ಹೆಲ್ಪ್ ಮಾಡ್ಲಾ ಅಂತ. ಏನ್ ಮದರ್ ತೆರೇಸಾನ? ಈಗ ಹೋಗ್ಲಿಲ್ಲ ಅಂದ್ರೆ ಎದೆ ಓದ್ಬಿಡ್ತೀನಿ ರಾಸ್ಕಲ್. ನಾನೆಲ್ಲೂ ಹೋಗಿಲ್ಲ ಮೈ ಡಿಯರ್ ಡಾಕ್ಟರ್ ರಾವ್, ಇಲ್ಲೇ ಇದ್ದೀನಿ. ಇಷ್ಟು ದಿನ ಯಾರ ಕಣ್ಣಿಗೂ ಬೀಳದೇ ಇರಲಿ ಅಂತ ನಿಮ್ಮ ಬೀರೋಲೆ ಬಚ್ಚಿಟ್ಕೊಂಡಿದ್ದೆ. ಐ ಹ್ಯಾವ್ ಬೆಸ್ಟೆಡ್ ಜೈಮಿನಿ ಮೂರ್ತಿ. ಅಜಿತ್. ಡಾಕ್ಟರ್ ರಾವ್, ನೌ ಆನ್ ಟು ಅವರ್ ನೆಕ್ಸ್ಟ್ ಅಡ್ವೆಂಚರ್. ಅಜಿತ್ 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 And Dr. Rao.